ಬೆಂಗಳೂರಿನಲ್ಲಿ ದಿನದಿನವೂ ಹೆಚ್ಚಾಗ್ತಾ ಇದೆ ಜಲಕ್ಷಾಮ. ಬೆಂಗಳೂರಿನಲ್ಲಿ ನೀರಿನ ಬವಣೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಟಿವಿ9 ನಲ್ಲಿ ಚೋಳರಪಾಳ್ಯ ಜನರ ಸಂಕಷ್ಟದ ಲೈವ್ ರಿಪೋರ್ಟ್. ಮಾಗಡಿ ರಸ್ತೆ ಬಳಿ ಇರುವಂತಹ ಚೋಳರಪಾಳ್ಯ ನಲ್ಲಿಯಲ್ಲಿ ಬರ್ತಾ ಇದೆ ಹಸಿರು ಬಣ್ಣದ ನೀರು. ಹನಿ ನೀರಿಗೂ ಕೂಡ ಚೋಳರಪಾಳ್ಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಜನ ಇಷ್ಟೆಲ್ಲ ಸಂಕಷ್ಟದಲ್ಲಿದ್ರೂ ಕೂಡ ಬಿಬಿಎಂಪಿ ಆಗ್ಲಿ ಜಲಮಂಡಳಿ ಆಗ್ಲಿ ಯಾವುದೇ ರೀತಿಯ ಮುತುವರ್ಜಿಯನ್ನ ವಹಿಸ್ತಾ ಇಲ್ಲ. ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಜಲಕ್ಷಾಮವನ್ನ ನೀಗಿಸಲು ಟಿವಿ9 ನಿರಂತರವಾಗಿ ಅಭಿಯಾನವನ್ನ ಮಾಡ್ತಿದೆ. ನೀರಿಲ್ಲ ಅಂತ. ಇಲ್ಲಿ ಹಸಿರು ಬಣ್ಣದ ನೀರು ಬರ್ತಾ ಇದೆ. ಕುಡಿಯೋಕೆ ಯೋಗ್ಯವಲ್ಲದ ನೀರು. ಯಾವುದಕ್ಕೂ ಕೂಡ ಅದನ್ನ ಬಳಕೆ ಮಾಡೋದಕ್ಕಾಗೋದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಜಲದಾಹವನ್ನ ನೀಗಿಸುವಂತಹ ಪ್ರಯತ್ನಕ್ಕೆ ಬಿಬಿಎಂಪಿ ಆಗ್ಲಿ ಜಲಮಂಡಳಿ ಆಗ್ಲಿ ಮುಂದಾಗ್ತಿಲ್ಲ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಚೋಳರಪಾಳ್ಯದಲ್ಲಿ ಯಾವ ರೀತಿಯ ಸಮಸ್ಯೆಯನ್ನ ಜನ ಎದುರಿಸ್ತಾ ಇದ್ದಾರೆ? ಅಷ್ಟೆಲ್ಲ ಸಮಸ್ಯೆ ಇದ್ರೆ ನೀರಿಗೂ ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಬಿಬಿಎಂಪಿಯಿಂದ ಜಲಮಂಡಳಿಯಿಂದ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರ ನಾವೆಲ್ಲ ಕಡೆ ನೀರಿಗೆ ಏನ್ ಸಮಸ್ಯೆ ಇದೆಯೋ ಅದನ್ನ ನೀಗಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತಿದ್ದಾರೆ. ಏನಂತ ಪರಿಸ್ಥಿತಿಯಲ್ಲಿ? ಎಸ್ ಮಸೂರಿ, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿತ್ತು. ಈ ಬಗ್ಗೆ ಟಿವಿ9 ಕೂಡ ನೀರಿಲ್ಲ ಅನ್ನೋ ಅಭಿಯಾನದ ಮೂಲಕ ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತಾ ಹೋಗ್ತಾ ಇತ್ತು. ಈಗ ಈ ಒಂದು ಏರಿಯಾ ಏನಿದೆ ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂಥ ಚೋಳರಪಾಳ್ಯದಲ್ಲಿ ಈಗ ನೀರು ಬರ್ತಾ ಇದೆ. ಆದ್ರೆ ಬರೋ ನೀರು ಕಲುಷಿತ ಆಗ್ತಿರುವಂತದ್ದು ಜನರಿಗೆ ಒಂದು ಸಮಸ್ಯೆಯನ್ನ ತಂದಿಟ್ಟಿದೆ. ಅದರಲ್ಲೂ ಈ ರೀತಿಯ ಒಂದು ಹಸಿರು ಬಣ್ಣದ ನೀರು ಇಲ್ಲಿ ಬರ್ತಾ ಇರುವಂತದ್ದು, ಅಂದ್ರೆ ಚರಂಡಿ ನೀರು ಮಿಶ್ರಿತವಾಗಿ ಬರ್ತಾ ಇರೋದ್ರಿಂದ ಕುಡಿಯೋ ನೀರಿಗೆ ಹಾಹಾಕಾರ ಕೂಡ ಇಲ್ಲಿ ಶುರುವಾಗಿದೆ. ಅಂದ್ರೆ ಕಳೆದ 3-4 ತಿಂಗಳಿಂದ ಈ ರೀತಿ ಸಮಸ್ಯೆ ಇತ್ತು. ಅದಾದ ಬಳಿಕ ಅಧಿಕಾರಿಗಳು ಬಂದು ಸಮಸ್ಯೆಯನ್ನ ಬಗೆಹರಿಸಿದ್ರು. ಆದ್ರೆ ಮತ್ತೆ 1 ತಿಂಗಳಿಂದ ಇದೇ ರೀತಿಯ ಸಮಸ್ಯೆಯನ್ನ ಇಲ್ಲಿಯ ಜನರು ಅನುಭವಿಸ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಇಲ್ಲಿಯ ಜನರಿಗೆ ಕಾಣಿಸ್ಕೊಳ್ತಾ ಇದೆ. ಇದ್ರ ಜೊತೆಯಲ್ಲಿ ಬರುವಂತ ನೀರು ಕೂಡ ಈ ರೀತಿ ಇರೋದ್ರಿಂದ ಆ ಜನರು ಈ ನೀರನ್ನ ಯಾವ ರೀತಿ ಬಳಸಬೇಕು, ನಾವು ಹೇಗೆ ಕುಡಿಯೋಕೆ ಇದನ್ನ ಉಪಯೋಗಿಸಬೇಕು ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಯಲ್ಲಿ ಬರುವಂತ ನೀರೇನಿದೆ ಇದನ್ನ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ವಾಸನೆ ಬರ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಹುಳುಗಳು ಬರ್ತಕ್ಕಂಥ ಒಂದು ಘಟನೆ ಕೂಡ ಇಲ್ಲಿ ನಡೀತಾ ಇದೆ. ಇದರಿಂದ ಜನರು ಸಾಕಷ್ಟು ಕಂಗಾಲಾಗಿದ್ದಾರೆ. ಅಲ್ಲದೆ ಈ ಒಂದು ಸಮಸ್ಯೆಗೆ ಮುಕ್ತಿ ಕೊಡಿ ಅನ್ನೋ ಒಂದು ಆಗ್ರಹವನ್ನು ಕೂಡ ಜನರು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಮ ಏರಿಯಾದಲ್ಲಿ ಈ ರೀತಿ ಕಲುಷಿತ ನೀರು ಬರ್ತಾ ಇದೆ, ಇದರಿಂದ ಏನೆಲ್ಲ ಸಮಸ್ಯೆ ಅನುಭವಿಸ್ತಿದ್ದೀರಾ? ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ? ಕಲುಷಿತ ನೀರು ಕುಡಿದ್ರಿಂದ ವಾಂತಿ, ಎಲ್ರಿಗೂ ಸುಮಾರಾಗಿ ವಾಂತಿ ಭೇದಿ ಎಲ್ಲ ಶುರುವಾಗಿದೆ. ತುಂಬ ಜನ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಅಧಿಕಾರಿಗಳು ಬರ್ತಾರೆ, ಅವರು ಕೆಲಸ ಮಾಡ್ತಾರೆ, ಆಯ್ತು ಮಾಡಿದ್ದೀವಿ ಅಂತಾರೆ, ಹೋಗ್ತಾರೆ. ತಿರ್ಗಾ ಪುನಃ ಅದೇ ಕತೆ. ಇಷ್ಟೊತ್ತಿಗೂ 3-4 ತಿಂಗಳಿಂದ ಇದೇ ಥರ ನೀರು ಬರೋದು. ನೀರು ಬರ್ತದೆ, ಬಂದು ಸ್ವಲ್ಪ ನೀರು ಕ್ಲೀನಾಗಿ ಬರೋ ಟೈಮಲ್ಲಿ ನೀರು ನಿಂತೋಗಿರ್ತದೆ. ನೀರಿನ ಸಮಸ್ಯೆ, ಇದಕ್ಕೊಂದು ಪರಿಹಾರ ಮಾಡಬೇಕು ಅಧಿಕಾರಿಗಳು. ಅಮ್ಮ, ಈಗ ಬಂದಂತ ನೀರನ್ನ ಸಂಗ್ರಹ ಮಾಡಿದಾಗ್ಲೂ ಕೂಡ ಹುಳುಗಳು ಕಾಣಿಸ್ಕೊಳ್ಳೋದು, ವಾಸನೆ ಬರೋದು, ಈ ರೀತಿ ಪರಿಸ್ಥಿತಿ ಇದೆ. ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂತ? ಎಲ್ಲಾರ್ಗು ಇವ್ರು ಹೇಳಿದ ಕತೆನೇನೆ, ವಾಂತಿ ಬೇದಿ ಹೊಟ್ಟೆ ನೋವು. ಈಗ ನಮ್ಮ ಸೊಸೆರಿಲ್ಲ, ಇಬ್ರು ಊರ್ಗೊಂಡ ಓಡೋಗ್ಬಿಟ್ಟವ್ರೆ. ಆಯ್ತರ ನಮಗೂ ಅದೇ ಕಾಯಿಲೆನೇನೆ. ಈ ನೀರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಯ್ತದೆ. ನಮಗೆ ಶುದ್ಧವಾದ ನೀರು ಕೊಡಕ್ಕೆ ಹೇಳಿ. ಇದಿಷ್ಟು ಇಲ್ಲಿ ಆ ಸ್ಥಳೀಯರು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಒಂದಷ್ಟು ಆ ಸಮಸ್ಯೆಯನ್ನ ಹೇಳ್ಕೊಂಡಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಸ್ಪಂದಿಸ್ತಾ ಇದ್ದಾರೆ. ಆದ್ರೆ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ಇದನ್ನ ಸರಿಪಡಿಸುವ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಜೊತೆಗೆ ಆರೋಗ್ಯದ ಮೇಲೆ ಆಗ್ತಿರ್ತಕ್ಕಂಥ ಪರಿಣಾಮಗಳನ್ನು ಕೂಡ ತಡೆಗಟ್ಟೋದಕ್ಕೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಇಲ್ಲಿಯ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಶಾಂತಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.